ಡಿಯರ್ ಫ್ಯಾನ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ BS ಅಪ್ಪಣ್ಣವರು ಮಾತಾಡ್ತಿದ್ದೀನಿ. ಈಗ ಸರಿಸುಮಾರು ರಾತ್ರಿ 2 ಗಂಟೆ ಆಗಿರ್ಬೋದು. ಇಡೀ ನಗರ ಗೊರಕೆ ಹೊಡೆಯುತ್ತಾ ಮಲಗಿದ್ರೆ, ಆದರೆ ಕಿಟಕಿಯ ಹೊರಗಡೆ ಆಕಾಶದತ್ತ ಕಣ್ಣು ನೆಟ್ಟು ಕುಳಿತಿರುವ ಸಾವಿರಾರು ಜೀವಿಗಳಿಗೆ ನಿದ್ರೆ ಇಲ್ಲ. ಯಾಕೆ ಗೊತ್ತಾ? ಅವರ ಎದೆ ಒಳಗೆ ಯಾವುದೋ ಒಂದು ನೆನಪು ಚುಚ್ಚುತ್ತಿದೆ. ಯಾವುದೋ ಒಂದು ಸೋಲು ಅವರನ್ನ ನಿದ್ದೆ ಮಾಡದಂತೆ ಕಾಡುತ್ತಿದೆ. ಅಥವಾ ನಂಬಿದವರು ಬೆನ್ನಿಗೆ ಹಾಕಿದ ಚೂರಿ ಗಾಯ ಇನ್ನೂ ಹಸಿಯಾಗಿದೆ. ಬದುಕು ಅಂದ್ರೆ ಏನು? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೋಗಿ ಎಷ್ಟೋ ಜನ ತಾವೇ ಕಳೆದು ಹೋಗಿದ್ದಾರೆ. ಕೆಲವರು ಇದನ್ನ ದೇವಸ್ಥಾನದ ಗೋಪುರ ಎನ್ನುತ್ತಾರೆ, ಇನ್ನು ಕೆಲವರು ಇದೊಂದು ಕಸದ ತೊಟ್ಟಿ ಅನ್ನುತ್ತಾರೆ. ಆದ್ರೆ ನನಗೆ ಕೇಳಿದ್ರೆ ಬದುಕು ಅಂದ್ರೆ ಒಂದು ಸುದೀರ್ಘವಾದ ಕವಲು ದಾರಿ. ಇಲ್ಲಿ ಪ್ರತಿ ತಿರುವಿನಲ್ಲೂ ನಮಗೆ ಆಯ್ಕೆಗಳಿವೆ, ಆದರೆ ಆಯ್ಕೆಗಳ ಹಿಂದೆ ಬಲಿಗಳೂ ಇವೆ. ಡಿಯರ್ ಫ್ಯಾನ್ಸ್, ನೋಡಿ, ನಾವೆಲ್ಲರೂ ಬದುಕಿನ ಯಾವುದೋ ಒಂದು ಹಂತದಲ್ಲಿ ಪ್ರೀತಿ ಎಂಬ ಮಾಯಾಜಾಲಕ್ಕೆ ಸಿಲುಕಿ ಬೀಳುತ್ತೇವೆ. ಪ್ರೀತಿ ಎಂದಾಕ್ಷಣ ನಮಗೆ ನೆನಪಾಗುವುದು ಪಾರ್ಕ್ಗಳು, ಹೂಗಳು, ಸಿನಿಮಾ ಹಾಡುಗಳು. ಆದರೆ ಪ್ರೀತಿಯ ನಿಜವಾದ ಮುಖ ಕಾಣಿಸುವುದು ಅದ ನಮ್ಮನ್ನ ಬಿಟ್ಟು ಹೋದಾಗ. ಯಾರೋ ಒಬ್ಳು ಸಪ್ತ ಸಾಗರಗಳ ಆಚೆಯಿಂದ ಬಂದಳಂತೆ. ಡಿಯರ್ ಫ್ಯಾನ್ಸ್, ಯಾರೋ ಒಬ್ಬಳು ಸಪ್ತ ಸಾಗರದ ಆಚೆಯಿಂದ ಬಂದಂತೆ ನಟಿಸುತ್ತಾಳೆ. ಅವಳ ಕಣ್ಣಲ್ಲಿ ನಿಮ್ಮ ಇಡೀ ಜಗತ್ತನ್ನೇ ಕಾಣುತ್ತೀರಿ. ಅವಳಿಗೆ ಅರಮನೆ ಕಟ್ಟಲು ಸಿದ್ಧರಾಗುತ್ತೀರಿ. ಆದರೆ ಒಂದು ದಿನ ಯಾವುದೋ ಮುನ್ಸೂಚನೆಯೂ ಇಲ್ಲದೆ ಅವಳು ಬೇರೊಬ್ಬನ ಕೈ ಹಿಡಿದು ಹೋಗಿಬಿಡುತ್ತಾಳೆ. ಆಗ ನಿಮ್ಮ ಎದೆ ಒಳಗೆ ಆಗುವ ಶಬ್ದ ಇದೆಯಲ್ಲ, ಅದು ಕಾಜು ಹೊಡೆದ ಶಬ್ದಕ್ಕಿಂತಲೂ ಭಯಾನಕವಾಗಿರುತ್ತದೆ ಅಲ್ವಾ? ಪ್ರೀತಿ ಅಂದ್ರೆ ಕೇವಲ ಸುಖವಲ್ಲ, ಅದೊಂದು ರೀತಿಯ ಅಮಲು. ಅಮಲು ಇಳಿದ ಮೇಲೆ ನಮಗೆ ಕಾಣಿಸುವುದು ನಮ್ಮ ಸಹಾಯಕತೆ. ಆದರೂ ಮನುಷ್ಯ ಎಷ್ಟು ವಿಚಿತ್ರ ಪ್ರಾಣಿ ಅಂದ್ರೆ, ಒಮ್ಮೆ ಸೋತರೂ ಮತ್ತೆ ಮತ್ತೆ ಅದೇ ಪ್ರೀತಿಗಾಗಿ ಹಾತೊರೆಯುತ್ತಾನೆ. ಯಾಕಂದ್ರೆ ಮನುಷ್ಯನಿಗೆ ಒಂಟಿತನ ಅಂದ್ರೆ ಸಾವಿಗಿಂತಲೂ ಭಯ. ಇನ್ನು ಈ ಸ್ನೇಹದ ವಿಷಯಕ್ಕೆ ಬರೋಣ. ರಕ್ತ ಸಂಬಂಧಿಗಳಿಗಿಂತ ಮಿಗಿಲಾದದ್ದು ಅಂತ ನಾವು ಬೆನ್ನು ತಟ್ಟಿಕೊಳ್ಳುತ್ತೇವೆ. ದೋಸ್ತ ಅಂದಾಕ್ಷಣ ಪ್ರಾಣ ಕೊಡಲು ಸಿದ್ಧವಾಗುತ್ತೇವೆ. ಆದರೆ ನೆನಪಿಡಿ, ನಿಮ್ಮ ಅತ್ಯಂತ ಆಳವಾದ ರಹಸ್ಯಗಳು ಯಾರಿಗೂ ಗೊತ್ತಿದೆಯೋ ಅವರೇ ನಿಮ್ಮನ್ನು ಬೀಳಿಸಲು ಅತ್ಯಂತ ಹರಿತವಾದ ಆಯುಧವನ್ನು ಹಿಡಿದು ಕಾಯುತ್ತಿರುತ್ತಾರೆ ಎಂಬುದನ್ನು ಮರೆಯಬೇಡಿ. ನೋಡಿ, ನೀವು ಯಶಸ್ಸಿನ ಶಿಖರದಲ್ಲಿದ್ದಾಗ ನಿಮ್ಮ ಸುತ್ತ 100 ಜನ ಗೆಳೆಯರಿರುತ್ತಾರೆ.
ಮದ್ಯದ ಗ್ಲಾಸ್ಗಳು ಅಪ್ಪಳಿಸುತ್ತವೆ, ನಗು ಹಂಚಿಕೆಯಾಗುತ್ತವೆ. ಆದರೆ ಅದೇ ಹಾದಿಯಲ್ಲಿ ಒಂದು ಸಣ್ಣ ಎಡವಟ್ಟು ಕೂಡ ಮಾಡಿಕೊಂಡು ಕೆಳಗೆ ಬಿದ್ದು ನೋಡಿ. ಆಗ ನಿಮ್ಮ ಬೆನ್ನ ಹಿಂದೆ ಇದ್ದ 100 ಜನರಲ್ಲಿ ಒಬ್ಬನು ಕಾಣಿಸುವುದಿಲ್ಲ. ಅಷ್ಟೇ ಅಲ್ಲ, ನೀವು ಕೆಳಗೆ ಬಿದ್ದಾಗ ಮೌನವಾಗಿ ನಗುವರೇ ನಿಮ್ಮ ಆತ್ಮೀಯ ಗೆಳೆಯರಾಗಿರ್ತಾರೆ. ನಮಗೆಲ್ಲ ನೋವು ಅಂದ್ರೆ ಅಲರ್ಜಿ, ಕಷ್ಟ ಬಂದ್ರೆ ದೇವರನ್ನ ಬೈತೇವೆ, ಅದೃಷ್ಟವನ್ನು ಹೀಯಾಳಿಸುತ್ತೇವೆ. ಆದರೆ ಗೆಳೆಯರೇ, ಆ ನೋವು ಇದೆಯಲ್ಲ, ಇದು ನಮಗೆ ಬದುಕಿನ ಅತಿ ದೊಡ್ಡ ಪಾಠಗಳನ್ನು ಕಲಿಸುತ್ತದೆ. ಬೆಂಕಿಯಲ್ಲಿ ಸುಡದ ಹೊರತು ಚಿನ್ನಕ್ಕೆ ಹೊಳಪು ಬರುವುದಿಲ್ಲ. ಹಾಗೆ ನೋವನ್ನು ಉಣ್ಣದ ಹೊರತು ಮನುಷ್ಯನಿಗೆ ಪಕ್ವತೆ ಇರುವುದಿಲ್ಲ. ನೋವು ನಮ್ಮನ್ನ ಮೌನಿಗಳನ್ನಾಗಿ ಮಾಡುತ್ತದೆ. ನಮ್ಮ ಸುತ್ತಲಿನ ಜನರ ನಿಜವಾದ ಬಣ್ಣವನ್ನು ತೋರಿಸುತ್ತದೆ. ಯಾವುದೋ ಒಂದು ಅವಮಾನ, ಯಾವುದೋ ಒಂದು ಸೋಲು ನಮ್ಮನ್ನ ರಾತ್ರೋರಾತ್ರಿ ಬಡಿದೆಬ್ಬಿಸುತ್ತದೆ. ನಗು ಮಾಯವಾಗಿ ಮುಖದಲ್ಲಿ ಒಂದು ರೀತಿಯ ಗಾಂಭೀರ್ಯ ಬರುತ್ತದೆ. ಆ ಗಾಂಭೀರ್ಯವೇ ಬದುಕಿನ ಅಸಲಿ ಶಕ್ತಿ. ಸೋತಾಗ ಹತ್ತು ಬಿಡಿ, ಅದರಲ್ಲಿ ತಪ್ಪಿಲ್ಲ. ಆದರೆ ಅತ್ತ ನಂತರ ಕಣ್ಣೀರು ಒರೆಸಿಕೊಂಡು ಎದ್ದು ನಿಲ್ಲುವಾಗ ನಿಮ್ಮ ಕಣ್ಣಲ್ಲಿ ಬೆಂಕಿ ಇರಲಿ. ನಿಮ್ಮನ್ನ ಯಾರು ಕಡೆಗಣಿಸಿದ್ದರೋ, ಯಾರು ನಿಮ್ಮನ್ನ ಸೋಲಿಸಿ ಅಟ್ಟಹಾಸದಿಂದ ನಗುತ್ತಿದ್ದರೋ, ಅವರ ಕಣ್ಣುಗಳು ನಿಮ್ಮ ಯಶಸ್ಸನ್ನ ನೋಡಿ ಕೆಂಪಗಾಗುವಂತೆ ಬದುಕಿ ತೋರಿಸಿ. ಅದೇ ನಿಜವಾದ ಸೇಡು ಅಂದ್ರೆ ಸ್ವಾಮಿ. ನಾವು ದಿನನಿತ್ಯ ಸಂಧಿಸುವ ಪ್ರತಿಯೊಬ್ಬ ಮನುಷ್ಯನು ಒಂದು ಮುಖವಾಡ ಧರಿಸಿರುತ್ತಾನೆ. ಪಂಚೆ ಉಟ್ಟವನು ಪರಮ ಸತ್ಯವಂತನಿರ್ಲಿಕ್ಕಿಲ್ಲ, ಶೂಟು ಹಾಕಿದವನು ಪ್ರಾಮಾಣಿಕನಿರ್ಲಿಕ್ಕಿಲ್ಲ. ಇಲ್ಲಿ ಸತ್ಯವಂತರು ಯಾರು ಎನ್ನುವುದನ್ನು ಅವರ ಮಾತಿನಲ್ಲಿ, ಅವರ ಕಷ್ಟದಲ್ಲಿದ್ದಾಗ ತೆಗೆದುಕೊಳ್ಳುವ ನಿರ್ಧಾರಗಳೇ ನಮ್ಮ ಮುಂದಿನ ಮಾರ್ಗದರ್ಶನಗಳಾಗಬೇಕು. ಡಿಯರ್ ಫ್ರೆಂಡ್ಸ್, ಬದುಕು ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೆಂದರೆ ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ನೆರಳು ಕೂಡ ಕತ್ತಲಾದಾಗ ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಎನ್ನುವುದು ನಿಮಗೆ ನೆನಪಿರಲಿ. ಅತಿಯಾದ ನಿರೀಕ್ಷೆಗಳೇ ಬದುಕದ ಮೂಲ. ಹಾಗಾದ್ರೆ ಬದುಕು ಅಂದ್ರೆ ಏನು? ಬದುಕು ಅಂದ್ರೆ ನೋವ? ಬದುಕು ಅಂದ್ರೆ ಮೋಸ ಮತ್ತು ಕಣ್ಣೀರೇ? ಖಂಡಿತ ಇಲ್ಲ. ಇದೆಲ್ಲದರ ನಡುವೆಯೂ ಬದುಕು ಸುಂದರವಾಗಿ ಯಾವುದೋ ಒಂದು ಅನಾಮಧೇಯ ಕೈ ನಮಗೆ ಸಹಾಯ ಮಾಡಲು ಚಾಚಿದಾಗ, ಯಾವುದೋ ಒಂದು ಪುಟ್ಟ ಮಗುವಿನ ನಗುವಿನ ಬದುಕು ಧನ್ಯವೆನಿಸುತ್ತದೆ. ನಾವು ಅಲೆದಾಡುವುದು ದೊಡ್ಡ ಸುಖಗಳಿಗೆ ಇರಬಹುದು, ಆದರೆ ಸಣ್ಣ ಸಣ್ಣ ಸಂತೋಷಗಳೇ ಬದುಕಿನ ಸಾರ್ಥಕತೆ ಅಡಗಿದೆ. ನಿಮ್ಮ ಬದುಕಿನ ಚುಕ್ಕಾಣಿ ನಿಮ್ಮ ಕೈಯಲ್ಲೇ ಇರಲಿ. ಯಾರೋ ಬರೆಯುವ ಸ್ಕ್ರಿಪ್ಟ್ಗೆ ನೀವು ನಟರಾಗಬೇಡಿ. ನಿಮ್ಮ ಕಥೆಯನ್ನು ನೀವೇ ಬರೆಯಿರಿ. ಇಲ್ಲಿ ಸೋಲಬಹುದು, ಬೀಳಬಹುದು, ಆದರೆ ಪ್ರತಿ ಬಾರಿಯೂ ಎದ್ದು ನಿಂತು ಕೇಳಿ, ಇನ್ನೂ ಆಟ ಮುಗುದಿಲ್ಲ.
ಡಿಯರ್ ಫ್ರೆಂಡ್ಸ್, ಜೀವನ ಅಂದರೆ ಒಂದು ಸವಾಲು. ಅದನ್ನ ಸ್ವೀಕರಿಸಿ ನಾಳೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ನಾವು ಬದುಕಿದ್ದೇವೆ ಎನ್ನುವ ಸತ್ಯವಿದೆಯಲ್ಲ, ಅದು ಜಗತ್ತಿನ ಅತ್ಯಂತ ದೊಡ್ಡ ವಿಸ್ಮಯ. ಡಿಯರ್ ಫ್ರೆಂಡ್ಸ್, ಮತ್ತೆ ಸಿಗೋಣ. ಅಲ್ಲಿವರೆಗೆ ನಿಮ್ಮ ಒಳಗಿನ ಬೆಂಕಿಯನ್ನ ಆರದಂತೆ ನೋಡಿಕೊಳ್ಳಿ.